ನಮಸ್ಕಾರ, ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಆರೋಗ್ಯಕರವಾದ ಹೀರೆಕಾಯಿ ಸಿಪ್ಪೆದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ಪೂನ್ ಹಾಕ್ತೀನಿ, ಸ್ವಲ್ಪ ಕಡಿಮೆ ಅನ್ನಿಸ್ತಿದೆ. ಯಾಕೆಂದರೆ ಸಿಪ್ಪೆ ಜಾಸ್ತಿ ಇದೆ. ಕೆಂಪಾಗ್ತಾ ಇದೆ. ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ನಮ್ಮ ಖಾರಕ್ಕೆ ತಕ್ಕಂಗೆ. ನಾನು ಚಿಕ್ಕದು ಒಂದು 2, ಒಂದು ಸ್ವಲ್ಪ ದೊಡ್ಡದು ಒಂದು 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಕಾಯಿ ತುರಿನೂ ಹಾಕ್ಬಿಟ್ಟು ಸ್ವಲ್ಪ ಹುರಿತೀನಿ. ಹುರಿದು ಮಾಡೋದು ಒಂಥರ ಟೇಸ್ಟ್ ಇರುತ್ತೆ. ಒಂದೇ ಥರ ಮಾಡಿ ಬೇಜಾರಾದಾಗ ಈ ಥರ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೂ ನಮಗೆ ಟೇಸ್ಟ್ ವ್ಯತ್ಯಾಸ ಆಗಿಬಿಟ್ಟು ಚೆನ್ನಾಗಿರುತ್ತೆ. ಈಗ ಹೀರೆಕಾಯಿ ಸಿಪ್ಪೆ ಹುರ್ಕೋಬೇಕು. ಇದು ಒಂದು ಮೀಡಿಯಮ್ ಸೈಜು ಹೀರೆಕಾಯಿ ಸಿಪ್ಪೆ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರಿಯೋಣ ಇದನ್ನು. ತೆಂಗಿನಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಒಂದು 1/4 ಟೀ ಚಮಚ ಅರಿಶಿನ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಹಿಂಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ಆರಲಿ. ಅದಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಚಟ್ನಿ ರುಬ್ಬಿದ್ದೀನಿ, ರೆಡಿಯಾಗಿದೆ. ಈಗ ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ. ಎಣ್ಣೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕಿದೆ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಹಾಕ್ತಾ ಇದ್ದೀನಿ. ರುಬ್ತಾ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ, ರುಚಿಯಾದ ಹೀರೆಕಾಯಿ
ಸಿಪ್ಪೆ ಚಟ್ನಿ ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.